ಇವ್ನಿಗೆ ಏನ್ ಗೊತ್ತಿದೆ ಸರ್? PUC ಫೇಲ್ ಮಾಡಿರೋನ್ನ ತಗೊಂಡೋಗಿದ್ದೇನೆ ಇದು IT-BTಗೆ ಮಿನಿಸ್ಟರ್ ಮಾಡಿದ್ದಾರೆ ಅಂದ್ರೆ ಇವ್ರು ಏನ್ ಸರ್? ಇವರು ಕೆಟ್ಟ ಮಾತು ಬರ್ತದೆ ಅವನ ಬಗ್ಗೆ ಮಾತಾಡ್ಬೇಕು ಅಂದ್ರೆ. ಅದು ಏನ್ ಹೇಳ್ತಾನೆ, ಸರಿಯಪ್ಪ ಆಯ್ತು ಮಾಡೋಣ, ಸಾವಿರ ರೋಡಲ್ಲಿ ನಮಾಜ್ ಮಾಡ್ತಾರೆ, ಟ್ರೈನಲ್ಲಿ ನಮಾಜ್ ಮಾಡ್ತಾರೆ, ಅದು ಪರವಾಗಿಲ್ವೇನೆ ನಿನಗೆ? ಮಾತಾಡ್ತಾರೆ 5 ಇದನ್ ಕೊಟ್ವಿ ನಾವು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಲೈಬ್ರರಿಯನ್ಗೆ 3 ತಿಂಗಳಿಂದ ಸಂಬಳ ಕೊಡದೆ ಪ್ರಾಣ ಕಳ್ಕೊಂಡ್ರು. ಇದು 6ನೇ ಭಾಗ್ಯ. ತಾಲಿಬಾನ್ಗಳ ತರ ಗನ್ನು ಮತ್ತೆ ಇದು ವ್ಯಾನ್ಗಳಲ್ಲೆಲ್ಲ ತುಂಬಿಕೊಂಡು ಗನ್ಗಳು ಹಿಡ್ಕೊಂಡು ಓಡಾಡ್ತಾವ್ರ RSSನವರು. ತಾಲಿಬಾನ್ ಹೋಲಿಸ್ತಾನಲ್ಲ ಇವನೆಂತ ಮಗ ಸರ್ ಇವನು? ಬ್ಯಾನ್ ಬಗ್ಗೆ ಹೇಳಿ. ಈಗ ಕಾಂಗ್ರೆಸ್ ಸಾಧ್ಯನೇ ಇಲ್ಲ ಸರ್. ನೆಹರು ಟ್ರೈ ಮಾಡಿದ್ರು ಆಗ್ಲಿಲ್ಲ, ಇಂದಿರಾ ಗಾಂಧಿ ಟ್ರೈ ಮಾಡಿದ್ರು ಆಗ್ಲಿಲ್ಲ, ಈಗ ಖರ್ಗೆನೆ ಇದಾಗಿದ್ದಾರೆ ಏನೋ ಪಾರ್ಟಿ ಪ್ರೆಸಿಡೆಂಟ್, ಅವ್ರ ಕೈಲೂ ಆಗ್ಲಿಲ್ಲ. ಇವನ್ ಏನ್ ಗೊತ್ತಿದೆ ಸರ್? PUC ಫೇಲ್ ಮಾಡಿರೋನ್ನ ತಗೊಂಡೋಗಿದ್ದೇನೆ ಇದು IT-BTಗೆ ಮಿನಿಸ್ಟರ್ ಮಾಡಿದ್ದಾರೆ ಅಂದ್ರೆ ಇವ್ರು ಎಂತ ಸರ್? ಇವರು ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಅಲ್ಲ ರೀ, IT-BTಗೂ PUC ಫೇಲ್ ಆದವನ್ಗೂ ಏನ್ ವ್ಯತ್ಯಾಸ ಇದೆ? ಇವನ್ನ ತಗೊಂಡೋಗಿದ್ರೆ IT-BT ಮಾಡಿದ್ದಾರೆ ಅಂದ್ರೆ ಇವ್ರೆಂತ ದಡ್ಡ ಅವನ್ನ ತಗೊಂಡೋಗಿ IT-BT ಕುಂಡಿಸಿದ್ದಾರೆ ಅಂದ್ರೆ ಆ ತರ ಇದಾರೆ. ನಮ್ದು ಇಲ್ಲಿ ಜನರೇಷನ್ ಹಂಗಿದೆ ಸರ್. ಅವ್ರಿಗೇನು ದೇಶನೂ ಉದ್ಧಾರ ಆಗ್ಬಾರ್ದು, ಹಿಂದೂಗಳು ಉದ್ಧಾರ ಆಗ್ಬಾರ್ದು, ಪಾಕಿಸ್ತಾನ ಚೆನ್ನಾಗಿರ್ಬೇಕು, ಚೈನಾ ಚೆನ್ನಾಗಿರ್ಬೇಕು, 1000 ಓಟ್ ತಗೊಂಡು ನಾವು ಮುಂದೆ ಬರ್ಬೇಕು, ಅಷ್ಟೇ ಅವ್ರದ್ದು ಉದ್ದೇಶ. ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ. ಇವಾಗ ಇದೇ ತಗೊಳ್ಳಿ, ಈಗ ಇದು ಇವರು ತಾಲಿಬಾನ್ಗೆ ಬೆಳೆಸ್ತವ್ರೆ ಯಾರು? ಪಾಕಿಸ್ತಾನ್. ಉಗ್ರರನ್ನ ಬೆಳೆಸಿದವ್ರೆ ಅವರೇ ತಿರುಗೊಡಿತಾ ಇದ್ದಾರೆ ಈಗ ಇವ್ರಿಗೂ ಅದೇ ಗತಿ ಆಗುತ್ತೆ. ಇವ್ರಿಗೂ ಕಾಂಗ್ರೆಸ್ನವ್ರಿಗೂ ಅವರೇ ಹಿಂದಿರುಗ್ತಾರೆ ಒಂದಲ್ಲ ಒಂದಿನ ಇವ್ರ ಮೇಲೆ. ಇವಾಗಲೇ ಹೇಳ್ತಾ ಇದ್ದಾರೆ ನಮ್ಗೆ ಏನು ಮಾಡ್ಲಿಲ್ಲ ಇವರು ಅಂತ. ಇವಾಗಲೇ ಒಂದು ಸಂಸ್ಥೆ ಮುಸ್ಲಿಮ್ಸ್ ಅಲ್ಲಿ ಒಂದು ಜನಾಂಗ ಹೇಳ್ತಾ ಇದ್ದಾರೆ, ನಾವು ಕಾಂಗ್ರೆಸ್ನವ್ರು ಬರೀ ಸುಳ್ಳು ಹೇಳ್ಬಿಟ್ಟು ನಮ್ಗೇನು ಮೋಸ ಮಾಡಿದ್ದಾರೆ, ನಮ್ಗೇನು ಅನುಕೂಲ ಮಾಡ್ಕೊಳ್ಳಿಲ್ಲ ಅಂತ ಇವಾಗ ಹೇಳ್ತಾನೆ ಇದ್ದಾರೆ. ಅದು ಒಂದಲ್ಲ ಒಂದಿನ ಅದೂ ಆಗುತ್ತೆ. ಇವಾಗ ತಾಲಿಬಾನ್ ಹೊಡಿತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಮೊನ್ನೆ ಪಾಕಿಸ್ತಾನ್ಗೆ ಅಟ್ಯಾಕ್ ಮಾಡಿದ್ದಾರೆ. ಸೇಮ್ ಅದೇ ಇವ್ರಿಗೂ ಅಟ್ಯಾಕ್ ಮಾಡ್ತಾರೆ, ಕಾಂಗ್ರೆಸ್ನವ್ರನ್ನ ಬಿಡಲ್ಲ. ಇದನ್ನೇ ಜನ ನೋಡ್ತಾ ಇರೋದು. ಅದು ನೆನ್ಸ್ಕೋಬೇಕು. ಅವರು ತಾಜ್ ಮಹಲ್ ಕಟ್ಟಿದವನ್ಗೇನೆ ಕೈ ಕಟ್ ಮಾಡಿದ್ರು ಅವರು. ಇವ್ರಿಗೆ ಬಿಡ್ತಾರಾ? ಬಿಡಲ್ಲ. ಇವ್ರಿಗೂ ಇದೆ, ಅವ್ರ ಕೈಲೇ ಇದೆ. ಇವ್ರ ಪ್ರಾಣನೂ ಅವ್ರ ಹತ್ರನೇ ಇದೆ ಸರ್. ಇನ್ನು ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇರೋಂಥದ್ದು RSS ಅನ್ನ ಬ್ಯಾನ್ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಟ್ RSS ಈ ಶಾಖೆ ನಡೆಸೋದು ಅಥವಾ RSS ಚಟುವಟಿಕೆ ಸರಿ ಸರ್. RSS ಮಾಡಬಾರ್ದು, ಒಪ್ಕೊಳ್ಳೋಣ. ಅವ್ನು ಹೇಳ್ದಂಗೆ ಒಪ್ಕೊಳ್ಳೋಣ. ಇನ್ ಕೆಟ್ಟ ಮಾತು ಬರ್ತದೆ, ನನಗೆ ಕೆಟ್ಟ ಮಾತು ಬರ್ತದೆ ಅವನ ಬಗ್ಗೆ ಮಾತಾಡ್ಬೇಕು ಅಂದ್ರೆ. ಅದು ಏನ್ ಹೇಳ್ತಾನೆ, ಸರಿಯಪ್ಪ ಆಯ್ತು ಮಾಡೋಣ, 1000 ನಮಾಜ್ ಮಾಡ್ತಾರಲ್ಲಯ್ಯ, ಅದು ಪರವಾಗಿಲ್ವೇನಯ್ಯ ನಿನಗೆ? 1000 ರೋಡಲ್ಲಿ ನಮಾಜ್ ಮಾಡ್ತಾರೆ, ಟ್ರೈನಲ್ಲಿ ನಮಾಜ್ ಮಾಡ್ತಾರೆ, ಬಸ್ಸಲ್ಲಿ ನಮಾಜ್ ಮಾಡ್ತಾರೆ. ಹೋಗ್ಲಿ, ತಾಲಿಬಾನ್ಗಳ ತರ ಗನ್ನು ಮತ್ತೆ ಇದು ವ್ಯಾನ್ಗಳಲ್ಲೆಲ್ಲ ತುಂಬಿಕೊಂಡು ಗನ್ಗಳು ಹಿಡ್ಕೊಂಡು ಓಡಾಡ್ತಾವ್ರ RSSನವರು. ಕಣ್ ಕುರುಡಾನ ನೀನು? ಕಿವುಡ ಇರ್ಬೇಕು. ಕಣ್ಣು ಕಾಣಲ್ಲ ನಿವ್ನಿಗೆ, ಕಿವಿನೂ ಕೇಳಲ್ಲ. ಇಂಥವ್ರು ನಮ್ಮನ್ನ ಆಳ್ತಾ ಇದಾರೆ, ಲೆಕ್ಕ ಹಾಕೊಳ್ಳಿ. ನಾಲಾಯಕ ನಮ್ಮನ್ನ ಆಳ್ತಾ ಇದಾರೆ ಇವಾಗ. ಬೇರೆ ಇನ್ನೇನು ಹೇಳಕ್ ಇಷ್ಟಪಡಲ್ಲ. ಆತರ ಪ್ರಯೋಜನ ಇಲ್ಲ ಬಿಡಿ ಸರ್. ಇದು ಸರ್ RSS ಬೇಕಾದಷ್ಟು ಆಗಿದೆ ಸರ್. ಮೊನ್ನೆ ಫ್ಲಡ್ಸ್ ಆಯ್ತು ಕೇರಳನಲ್ಲಿ. ಆ ಫ್ಲಡ್ಸ್ ಆದಾಗ ಈ ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಯಾರು ಮಾಡಿದ್ದು? RSS ಅವರೇ ಹೋಗಿ ಎಲ್ಲಾ ತರನು ಅನುಕೂಲ ಮಾಡ್ಕೊಟ್ರು. ಮೆಡ್ರಾಸಲ್ಲಿ ಏನಾಯ್ತು? ಅಲ್ಲೂ ಆಯ್ತು. ಅಲ್ಲೇ ಹೋಗೋರು ಕಾಂಗ್ರೆಸ್ ಅವ್ರು ರಿಪೇರಿ ಮಾಡ್ಕೊಟ್ರು ಅವ್ರಿಗೆ. ಇವರೇ ಹೋಗೋ ಕೆಲಸ ಎಲ್ಲ ಮಾಡಿದ್ದು. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇವ್ರಿಗೆ ಇದು ಕಾಮಾಲೆ ರೋಗ ನೋಡೋದೆಲ್ಲ ಹಳದಿ ಕಾಣಿಸ್ತದೆ, ಎಲ್ಲ ಕೆಟ್ಟದ್ದೇ ಕಾಣಿಸ್ತದೆ ಇವ್ರಿಗೆ. ಕೆಟ್ಟದು ಹೃದಯ ಇರೋರ್ಗೆ ಏನ್ ಕಾಣಿಸ್ತದೆ? ಅವು ಒಳ್ಳೇದು ಕೆಟ್ಟದ್ದೇ ಕಾಣಿಸ್ತದೆ. ಆ ತರದವರು ಜನ ಇವರು. ನಾನೆಲ್ಲೋ ಇವತ್ತು ಬೆಳಿಗ್ಗೆ ಎದ್ದು ನಾಯಿ ಚಿಕ್ಕ ನೋಡಿರ್ಬೇಕು. ಏನು ಮಾಡೋಕ್ಕಾಗಲ್ಲ, ಇವ್ರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ. ಜನ ಇವ್ರನ್ನ ಬದಲಾವಣೆ ಮಾಡಬೇಕು. ಯಾವಾಗ ಎಲೆಕ್ಷನ್ ಟೈಮ್ನಲ್ಲಿ ತಿದ್ಕೊಂಡು ಮದುವೆ ಮಾಡೋದು. ಇನ್ನೊಂದು ನಮ್ ಜನದ ಬುದ್ಧಿ ಏನಿದೆ ಅಂದ್ರೆ, ನಾಳೆ ಅಲ್ಲಿ ಫ್ರೀಯಾಗಿ ಟೆಲಿವಿಷನ್ ಕೊಡ್ತಾನೆ ಅಂದ್ರೆ ಮನೆ ಬಾಗ್ಲಲ್ಲಿ ಹೋಗಿ ಮಲಗಿರ್ತಾರೆ. ನಾಳೆ ಕ್ಯೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಬಾಗ್ಲಲ್ಲಿ ಮಲ್ಕೊಂಡು ಬೆಳಿಗ್ಗೆ ನಾವೇ ತಗೋಬೇಕು ಅಂತಿರ್ತಾರೆ. ನಮ್ ಜನ ಒಂದಿನ ಊಟಕ್ಕೆ ಆಸೆ ಪಡ್ತಾರೆ ಸರ್. ಈ ತರ ಜನ ಇದ್ರೆ ಏನ್ ಮಾಡೋದು? ಬರೀ ಇವಾಗ ನೋಡಿ, ಮಾತಾಡ್ತಾರೆ 5 ಇದನ್ ಕೊಟ್ವಿ ನಾವು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಈಗ ಮೊನ್ನೆ ಇವರು ಯಾರಪ್ಪ ಲೈಬ್ರರಿಯನ್ಗೆ 3 ತಿಂಗಳಿಂದ ಸಂಬಳ ಕೊಡದೆ ಪ್ರಾಣ ಕಳ್ಕೊಂಡ್ರು. ಇದು 6ನೇ ಭಾಗ್ಯ. ಇವ್ರು ಕೊಟ್ಟಿರೋದು 6ನೇ ಭಾಗ್ಯ ಇದು. ಸ್ವಲ್ಪ ಮರ್ಯಾದೆ ಇಟ್ಕೋ.
ನೋಡಿದವರು ನಿನ್ನಲ್ಲ ನನ್ ಮಕ್ಕಕ್ಕೆ ಕ್ಯಾಕುರ್ಸಿ